ಹೈ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ. ಸೊ ಎಲ್ಲರೂ ನೀವು ಒಂದು ಎನ್ ಸಿ ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ ಎಷ್ಟೋ ಜನ ಸ್ಟೂಡೆಂಟ್ಸ್ದು. ಸೊ ಅದನ್ನು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ವಿಡಿಯೋದಲ್ಲಿ ಅದರದ್ದು ಪೂರ್ತಿ ನಾನು ಮಾಹಿತಿ ಕೊಡ್ತಾಯಿದ್ದೀನಿ. ಸೊ ನೋಡೋಣ ಮುಂದಿನ ದಿನದಲ್ಲಿ ಏನಾದರೂ ಬೇರೆ ಇರೋಂಗಿದ್ರೆ ಸೊ ಇವಾಗ ಸದ್ಯಕ್ಕೆ ನಾನು ಮಾಹಿತಿ ಕೊಡ್ತಾಯಿದ್ದೀನಿ. ಸೊ ಅದನ್ನು ನೀವು ಗಮನದಲ್ಲಿಕೊಳ್ಳಿ. ಸೊ ಒಂದು ಸೆಕೆಂಡ್, ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಅವರ ರಿಸಲ್ಟು ಈ ಥರ ಬಂದಿದೆ, ಪ್ಲಸ್ ಅವ್ರದ್ದೊಂದು ರಿಜಿಸ್ಟರ್ ನಂಬರ್ ಕಳಿಸೋರೆ. ಬನ್ನಿ ಲೈವ್ ಆಗಿ ನಿಮಗೆ ಅದನ್ನು ತೋರಿಸ್ತೀನಿ. ಸೊ ಮೊದಲಿಗೆ ನಾನು ಲಿಂಕ್ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಬೇಕಂದರೆ ಇನ್ನೊಂದು ಸತಿ ನೋಡ್ಕೊಳ್ಳಿ. ಈ ಲಿಂಕು ನೋಡಿ. ಇವಾಗ ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇಲ್ಲಿ ಆ್ಯಂಡ್ ಇಲ್ಲಿ ಕಾಂಬಿನೇಷನ್ನ ಎರಡನ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮಾಡಿದ್ದೀರಾ, ಮಾಡ್ಕೊಂಬಿಟ್ಟು ನಿಮ್ಮ ರಿಸಲ್ಟ್ನ ನೋಡ್ಕೊಳ್ಳಿ. ಸೊ ಯಾರ್ಯಾರಿಗೆ ಪಾಸಾಗಿದ್ರೋ ಸೊ ಅವ್ರಿಗೆಲ್ಲ ಅಭಿನಂದನೆಗಳು. ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಹಂಗೆ ಕೇಳಿದ್ದೆ. ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ ಎನ್ ಸಿ ಬಗ್ಗೆ ಕೇಳಿದರು. ಸೊ ನಾನು ಇಷ್ಟ ಗಂಟ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ಇವಾಗ ನಾನು ಕಂಡುಹಿಡಿದಿದ್ದೀನಿ. ಸೊ ಬನ್ನಿ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಇದೆ. ಸೊ ಮುಂದಿನ ವೀಡಿಯೋದಲ್ಲಿ ಹಂಗೆ ನಾನು ಈ ಒಂದು ಈ ವ್ಯಾಲ್ಯೂಯೇಷನ್ ಹಾಕೋಕ್ಕೆ ತಿರ್ಗಾ ಈ ಒಂದು ರಿವ್ಯಾಲ್ಯೂಯೇಷನ್ನು ಇವೆಲ್ಲದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ತುಂಬ ಮಾರ್ಕ್ಸ್ ಕಟ್ಟಾಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಅದೆಲ್ಲ ಪ್ರೊಸೆಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಈ ಎನ್ ಸಿ ಅಂದ್ರೇನು ಮತ್ತು ಈ ರಿಸಲ್ಟ್ ಚೆಕ್ ಮಾಡೋದು ಇದರಲ್ಲಿ ಕೊಟ್ಟಿದ್ದೀನಿ ನಾನು. ಇವಾಗ ನೋಡಿ, ನಾನು ರಿಜಿಸ್ಟರ್ ನಂಬರ್ ಹೊಡೆದು ಆಲ್ರೆಡಿ ನಾನು ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಬನ್ನಿ ಆ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಬಂದಿದೆ ಏನು ಎತ್ತ ಅಂತೆಲ್ಲ ಇವಾಗ ನೋಡ್ತಾ ಹೋಗೋಣ. ಎಸ್, ಅದೇ ರೀತಿ ದಯವಿಟ್ಟು ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಾನು ಈ ಒಂದು ನಿಮ್ಮ ಸೆಕೆಂಡ್ ಪಿ ಯು ಸಿ ಮುಗಿತು ಮುಂದೆ ಏನು ಮಾಡೋದು, ಪ್ಲಸ್ ಈ ವ್ಯಾಲ್ಯೂಯೇಷನ್ ಪ್ರೊಸೆಸ್ ಹೆಂಗೆ, ರಿವ್ಯಾಲ್ಯೂಯೇಷನ್ ಹಾಕೋದು ಹೆಂಗೆ, ಅದೆಲ್ಲನೂ ಕೀ ಉತ್ತರ ಎಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡ್ತಾ ಹೋಗ್ತೀನಿ. ಎಸ್, ಇವಾಗ ಬನ್ನಿ ಒಬ್ಬ ನಮ್ಮ ಸಬ್ಸ್ಕ್ರೈಬರು ಕಳಿಸಿರುವಂಥ ಒಂದು ಮಾರ್ಕ್ಸ್ ಕಾರ್ಡ್ನ ಇದರಲ್ಲಿ ನೋಡಿ. ಕನ್ನಡ 56, ಇಂಗ್ಲೀಷು 17, ಹಿಸ್ಟ್ರಿ 66, ಎಕನಾಮಿಕ್ಸು 38, ಸೋಷಿಯಾಲಜಿ 53, ಪೊಲಿಟಿಕಲ್ ಸೈನ್ಸ್ 40. ಎಸ್, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗಿದೆ ಇಲ್ಲಿ ನೋಡಿ. ಅದಕ್ಕೆ ಇಲ್ಲಿ ಬಂದಿದೆ ನಾಟ್ ಕಂಪ್ಲೀಟೆಡ್ ಅಂತ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಂದು ಹೋಗಿದೆ. ಸೊ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ನು 3 ಎಕ್ಸಾಮ್ ಇದೆ. ಸೊ ನಾನು ಕೊಡೋ ಒಂದು ಮಾಹಿತಿ ಪ್ರಕಾರ ಅಂದರೆ ಇದು ನಿಮಗೆ ಇವಾಗ ಒಂದು ಸಬ್ಜೆಕ್ಟು ನೀವು ಆ್ಯಕ್ಚುಲಿ ಇದು ಫೇಲ್ ಆದಂಗೆ ಇದು. ಸೊ ನೀವು ಅಟ್ಲೀಸ್ಟು ಈ 8ಗೆ ಎಷ್ಟಿತ್ತು, 8ಗೆ ಅಟ್ಲೀಸ್ಟ್ ಒಂದು ನೀವು 26 ಆರ್ 27 ಈ ಥರ ತೆಗೆದ್ರು ನಿಮಗೆ ಒಂದು ಪಾಸ್ ಮಾಡ್ತಾಯಿದ್ರು. ಸೊ ಅದು ಏನು ತೊಂದರೆ ಇರಲಿಲ್ಲ. 26, 27 ಎಲ್ಲ ಬಂದಿದ್ದರೆ. ಸೊ ಇನ್ನೂ ಅರ್ಧ ಜನ ಇದನ್ನು ಇನ್ನೂ ಏನಿದ್ದಾರೆ ಪಾಸು ಫೇಲು ಇದರಲ್ಲೇ ಇನ್ನೂ ಅಷ್ಟು ಮಾಹಿತಿ ಸಿಗ್ತಾ ಇಲ್ಲ. ಇದು ಪಾಸ ಅಥವಾ ಫೇಲ್ ಅಂತ ನಾಟ್ ಕಂಪ್ಲೀಟೆಡ್ ಬಂದಿದೆ. ಒಂದು ಸತಿ ನಿಮ್ಮ ಒಂದು ನಿಮ್ಮ ಲೆಕ್ಚರ್ಗಳನ್ನೇ ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ ನೀವು ತಿಳ್ಕೊಬೋದು. ನಾನು ತಿಳ್ಕೊಂಡಂಗೆ ನಾನು ಮಾಹಿತಿ ಕಲೆ ಹಾಕಿದ್ದೀನಿ. ಏನಂದರೆ ಸ್ವಲ್ಪ ಜನ ಫೇಲು ಅಂತವ್ರೆ, ಇನ್ನು ಸ್ವಲ್ಪ ಜನ ಪಾಸು ಅಂತವ್ರೆ. ಸೊ ನನಗೆ ಅನ್ಸೋ ಮಟ್ಟಿಗೆ ನನ್ನ ಪ್ರಕಾರ ಏನಂದರೆ ಈ ಇಂಗ್ಲೀಷ್ ಸಬ್ಜೆಕ್ಟ್ನ ನೀವು ಬರೀಬೇಕನ್ಸುತ್ತೆ ಒಂದು ಸತಿ. ಸೊ ಇಲ್ಲಾಂದರೆ ಪಾಸ್ ಇದ್ದರೂ ಇರುತ್ತೆ. ಸೊ ಅದನ್ನು ನಾನು ತಿರ್ಗಬೇಕಾದ್ರೆ ಇಮಿಡಿಯೇಟ್ಲಿ ನಾನು ಮಾಹಿತಿ ಇಷ್ಟ ಗಂಟ ಕಲಿಯಾಕಿನಿ, ಅದಕ್ಕೆ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ. ಇವಾಗ ಬೇಕಾದ್ರೆ ನಾನು ಮತ್ತೊಂದು ವೀಡಿಯೋನು ಮಾಡ್ತೀನಿ ಅದ್ರ ಸಂಬಂಧಪಟ್ಟಂತೆ. ಒಂದು ವೇಳೆ ಅದು ಪಾಸ್ ಇತ್ತಂದರೆ ನನಗೆ ಅನ್ಸೋ ಮಟ್ಟಿಗೆ ನೀವು ಆ ಸಬ್ಜೆಕ್ಟ್ನ ತಿರ್ಗಾ ರಿಟರ್ನ್ ಬರೀಬೇಕನ್ಸುತ್ತೆ. ಅಟ್ಲೀಸ್ಟ್ ನೀವು 25, 26, 27 ತೆಗೆದಿದ್ರು ನೀವು ಆಟೋಮೆಟಿಕ್ ಪಾಸ್ ಮಾಡೋರು ನಿಮಗೆ ಮಾರ್ಕ್ಸ್ ಕೊಟ್ಟು. ಸೊ 17 ಇದೆಯಲ್ಲ, ಸೊ ಅಲ್ಲಿ ನೋಡಿ ಇದು ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲಿ ಆಲ್ಮೋಸ್ಟ್ ಎಷ್ಟು 11-12 ಮಾರ್ಕ್ಸ್ನ ಒಂದು ಅಂತರ ಇಲ್ಲಿ ನಾವು ನೋಡ್ಬೋದು. ಸೊ ಅದಕ್ಕಾಗಿ ಎಷ್ಟೋ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀರಾ. ಸೊ ಕೆಲವೊಬ್ಬರು ಪಾಸು ಫೇಲ್ ಅಂತ ಇದ್ದಾರೆ. ಒಂದು ಸತಿ ನಿಮ್ಮ ಲೆಕ್ಚರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನೋ ಮಾಹಿತಿ ಗೊತ್ತಾದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೆ. ನಾನು ಸ್ವಲ್ಪ ಅನಲೈಸ್ ಮಾಡ್ತೀನಿ. ನಾನು ತಿಳ್ಕೊಂಡಂಗೆ ನನ್ನ ಪ್ರಕಾರ ಇದು ಈ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಸಬ್ಜೆಕ್ಟ್ ಬರೀಬೇಕು ಅನಿಸುತ್ತೆ ಅಂತ. ಸೊ ನಿಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ 2 ಎಕ್ಸಾಮು ನಡೆಯುತ್ತೆ. ಇನ್ನೂ 2 or 3 ಮಂತ್ಸಲ್ಲಿ ಅದೆಲ್ಲ ಕಂಪ್ಲೀಟ್ ಆಗುತ್ತೆ. 2 ಎಕ್ಸಾಮ್ಸು ವಿತ್ ರಿಸಲ್ಟು ಬಂದುಬಿಡುತ್ತೆ. ಸೊ ಅದ್ರದ್ದೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಅಂದಿದ್ದೀನಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದ್ರದ್ದು ರಿಸಲ್ಟ್ ಕೊಟ್ಟು ನೆಕ್ಸ್ಟ್ ನಾನು ಡಿಗ್ರಿ ಕ್ಲಾಸು ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಬೇಕಂದರೆ BA, BCom, BSc ಇವೆಲ್ಲ ಹೇಳಿದ್ದೀನಿ ನಾನು ಆಲ್ರೆಡಿ. ಸೊ ಇವಾಗ ಏನಂದರೆ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು. ಅದು ಬರೀಬೇಕಂತ ನನ್ನ ಪ್ರಕಾರ ಅನಿಸೋದು. ಸೊ
ಕೆಲವೊಂದು ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಅದು ಪಾಸ್ ಅಂತ, ಕೆಲವು ಲೆಕ್ಚರ್ಗಳು ಪಾಸ್ ಅಂತಲೇ ಹೇಳೋರೆ. ಯಾಕಂದರೆ ಇಲ್ಲಿ ನೋಡಿ ಹೆಂಗಿದೆ ಅಂದರೆ ಹೆಂಗೆ ಪಾಸ್ ಅಂತ ಅಂದರೆ ಈ 56 ಮಾರ್ಕ್ಸ್ ಇರುತ್ತಲ್ಲ, ಈ 56ಅಲ್ಲಿ ಕೆಲವು ಮಾರ್ಕ್ಸ್ನ ಅಂದರೆ ಎಷ್ಟು ಬೇಕು ಇದಕ್ಕೆ 11 ಮಾರ್ಕ್ಸ್ ಬೇಕು. ಎಷ್ಟು 11 ಮಾರ್ಕ್ಸ್ನ ಇದಕ್ಕೆ ಎತ್ತಾಕಬೇಕು. ಇದಕ್ಕೆ ಎತ್ತಾಕಿದರೆ ಅದು ಮ್ಯಾಚ್ ಆಗಿಬಿಡುತ್ತೆ. ಅವಾಗ ಏನು 28 ಆಗುತ್ತೆ, ಹಂಗೂ ಬರುತ್ತೆ ಅದು. ಸೊ ದಯವಿಟ್ಟು ಯಾರು ಒಂದು ಆತಂಕ ಪಡುವ ಅಗತ್ಯವಿಲ್ಲ. ನಾನು ಮತ್ತೆ ತಿಳಿದ್ರೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಸೊ ಕರೆಕ್ಟಾಗಿ ವೀಡಿಯೋ ನೋಡ್ಕೊಂಡಿರಿ. ಹಲವಾರು ಸ್ಟೂಡೆಂಟ್ ಡೌಟ್, ಅದಕ್ಕೋಸ್ಕರ ನಾನು ಮಾಡಿದೆ ವೀಡಿಯೋ, ಇಲ್ಲಾಂದರೆ ಮಾಡ್ತಿರಲಿಲ್ಲ. ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಇದ್ರ ಸಂಬಂಧಪಟ್ಟಂತೆ ಯಾವ ಯೂಟ್ಯೂಬರ್ಸು ಕೂಡ ಇನ್ನೂ ವೀಡಿಯೋ ಬಿಟ್ಟಿಲ್ಲ. ಸೊ ಅದಕ್ಕಾಗಿ ನಿಮಗೊಂದು ಭರವಸೆನ ಕೊಡೋಕ್ಕೆ ನಾನು ಈ ವಿಡಿಯೋ ಮಾಡಿದೆ. ಸೊ ದಯವಿಟ್ಟು ಹಿಂಗೂ ಆಗುತ್ತೆ. ಸೊ ಅದಕ್ಕಾಗಿ ನೀವು ವೆಯ್ಟ್ ಮಾಡ್ತಾಯಿರಿ. ಇನ್ನೂ ಕೆಲವು ಕ್ಷಣಗಳು ನಾನು ಹುಡ್ಕೊಂಡು ಮಾಹಿತಿ ಪಕ್ಕ ಹುಡ್ಕೊಂಡು ಬರ್ತೀನಿ. ಅದರದ್ದು ನನಗನ್ಸೋ ಮಟ್ಟಿಗೆ ಅದೊಂದು ಪೇಪರ್ ಬರೀಬೇಕಂತ ನಾನು ಹೇಳಿದ್ದೀನಿ, ನನ್ನ ಪ್ರಕಾರ ಹೇಳಿದ್ದೀನಿ. ಇನ್ನೂ ಅಫಿಷಿಯಲಿಯಾಗಿ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ಸೊ ನೋಡೋಣ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಡೌಟ್ ಇದೆ ತುಂಬ, ಇದು ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.